ವಿಜಯಪುರ ನಗರದ ಯೋಗಾಪುರ್ನಲ್ಲಿ ಕಾಂಗ್ರೆಸ್ ಕಾರ್ಯದರ್ಶಿ ಸ್ನೇಹಲತಾ ಶೆಟ್ಟಿ ಹಾಗೂ ಕೆಪಿಸಿಸಿ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ಗೀತಾಂಜಲಿ ಪಾಟೀಲ್ ಸೇರಿ ವಿಜಯಪುರ ಮೀಸಲು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಕಾರ್ಯ ಕೈಗೊಂಡರು. ಇದೇ ವೇಳೆ ಮಹಿಳೆಯರಿಗೆ ಕಾಂಗ್ರೆಸ್ ನೀಡಿರುವ ಗ್ಯಾರಂಟಿಗಳು ಹಾಗೂ ಮಾಡಿರುವ ಅಭಿವೃದ್ಧಿ ಕುರಿತು ಮಹಿಳೆಯರಿಗೆ ತಿಳಿಸಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ರವರಿಗೆ ಮತ ಹಾಕುವಂತೆ ಕೇಳಿದರು. हम सभी यहीं से हैं, भारत से हैं, इंडिया से बिलोंग करते हैं ना हम सब, तो फिर हम सब इंडियन से हैं. इसलिए मैं बता रही हूँ कि ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಅದಕ್ಕೆ ಯಾರ್ದು ಈ ಜಗಳ ಅದು ಇದು ಈಗ ನೋಡ್ರಿ, ಇವ್ರಿಗೆಲ್ಲ ಇಷ್ಟೆಲ್ಲ ವಯಸ್ಸಾಗಿದೆ. ಇವ್ರು ಎಷ್ಟೋ ಮಂದಿ ನಮ್ಮ ಮಂದಿನೂ ಅವರಿಗೆ ಪರಿಚಯ ಇರ್ತಾರೆ, ಅವ್ರ ಮಂದಿ ನಮಗ್ ಪರಿಚಯ ಇರ್ತಾರೆ, ನಮ್ ಗೆಳತನ ಇರ್ತಾವ. ಎಷ್ಟೋ ವರ್ಷಗಳ ಗೆಳತನದಿಂದ ಬಂದಿರ್ತೀವಿ ನಾವು. ಸೊ ನಮ್ ಗೆಳತನ ಮುರಿದು ಹಾಕುವಂತದ್ದು ಅವ್ರು ತಮ್ಮ ಲಾಭಕ್ಕಾಗಿ ಏನೆಲ್ಲ ನಡೆಸ್ಲಿಕ್ತಾರೆ ಅದನ್ನ ದಯವಿಟ್ಟು ಅವ್ರನ್ನ ಹೊಡೆದು ಹಾಕಿ ಈ ಸರಿ ಮಾತ್ರ ನಿಮ್ ವೋಟ್ ಕಾಂಗ್ರೆಸ್ ಇರ್ಲಿ, ನಿಮ್ ಮನೆಯವ್ರಿಗೆಲ್ಲರೂ ಮತ್ 4 ಮಂದಿ ಇರ್ತಾರೆ ಮನ್ಯಾಗ, ಇಬ್ರು ನಾವು ಅವ್ರಿಗೆ ಮಾಡೋಣ ಅಂತ ದಯವಿಟ್ಟು ಪಟ್ಟ ಸುಮ್ಮನೆ ಜಾತಿದೊಂದು ಕುಚ್ಚ ಹಿಡ್ಸ್ಯಾರ ಅಷ್ಟೇ. ನೀವು ಹಾಕಿ ಹಾಕ್ತಿರ್ ನಮ್ಗೆ ಗೊತ್ತದ, ಆದ್ರೂ ಎಲ್ಲರಿಗೂ ಹೇಳಾಕ್ತೀನಿ. ನಿಮ್ದು ಏನೇ ಒಂದು ಕಷ್ಟಗಳಿದ್ರು ನಮ್ಮ ಹತ್ರ ಹೇಳ್ಕೋರಿ. ನಮ್ಮ ಕೈಲಿ ಆದಷ್ಟು ನಾನು ಕಟ್ಟದ ಸಾಹೇಬ್ರ ಹತ್ರ ಮಾತಾಡ್ತೀನಿ. ನನಗೇನು ಯಾರು ಬಿಡೇ ಇಲ್ಲ. ನಿಮ್ಗೆ ಹೇಳಿ ನಾವು ಹೋಗಿ ಮನೆ ಕೂತು ನನಗೇನು ಯಾರು ಬಿಡೇ ಇಲ್ಲ. ಯಾರು ನಿಮ್ ಕೆಲಸ ಆಗ್ಬೇಕಂತ ನೀವು ಕೆಲಸ ಆಗ್ಬೇಕು ನೋಡ್ರಿ ಕೇಳ್ತೀನಿ ನಾನು. ಆ ಕೆಲಸ ಮಾಡಿಕೊಡೋದು ನೀವು ಸುಮ್ಮನೆ ಧರ್ಮದ ಜಗಳ ಹಚ್ಚಲಾಗತ್ತೀವಿ. ನಮಗೂ ಗುರ್ತದ ದೇವ್ರನ್ನ ಹ್ಯಾಂಗ ನಾವು ನಂಬೇಕು. ನಾವು ಪುರಾತನ ಕಾಲದಿಂದ ನೀವು ಅವರು ದೇವ್ರು ನಂಬ್ಕೊಂಡು ಬಂದಾಗ ನಾವು ದೇವ್ರು ನಂಬ್ಕೊಂಡು ಬಂದಿದ್ದೇವೆ. ಎಲ್ಲಾ ದೇವ್ರುಗಳು ಒಂದೇ. ಯಾವ ದೇವ್ರುಗಳು ನಿಮ್ಗೆ ಜಾತಿ ಮಾತಾಡಿ ವೋಟ್ ಹಾಕೋರಿ ಅಂತ ಹೇಳಿ ಯಾವ ದೇವ್ರು ಹೇಳಿಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂಗ ನಾವು ಹೊಂಟೇವ್ ರಾಜಕೀಯದವ್ರು, ನಮ್ಮ ಅನುಕೂಲಕ್ಕೆ ತಕ್ಕಂಗ. ಅದ್ರಾಗ ನಾವು ಅವರು ಎಲ್ಲಾರು ಕೂಡ್ಕಿರಿಂದ ಒಂದು ಸಮಾಜನ ಬಲಿಪಶು ಮಾಡೋದು ಬೇಡ. ಬಲಿಪಶು ಅಂದ್ರೆ ಅರ್ಥ ಆಗ್ತಿರ್ಲ ಏನಂತಾರ? ಬಲಿಪಶು ಅಂದ್ರೆ ಹಿಂದಿ ಒಳಗೆ ಏನಂತಾರೆ? बलि का बकरा. सभी लोग मिलके, बीजेपी वाले और कांग्रेस वाले सभी मिलके आपको बलि का बकरा नहीं बनाने का है. जो आपको मिलना चाहिए वो मिलना ही है. ऐसे नहीं कि आप मुस्लिम हो और हम हिंदू हैं करके, वो बात नहीं है. हम सभी अभी हम सब इंडियंस हैं. उतना ही कांग्रेस ऑफिस से ಇವತ್ತಿನ ದಿನ ನಾವು ಎಲ್ಲ ಮಹಿಳೆಯರನ್ನ ನಮ್ಮ ಕಾಂಗ್ರೆಸ್ ಪರವಾಗಿ ನಮ್ಮ ಲೋಕಸಭೆಯ ಅಭ್ಯರ್ಥಿಯಾದಂತಹ ರಾಜು ಆಲ್ಗೂರ್ ಅವರ ಸಲುವಾಗಿ ನಾವು ಇಲ್ಲಿ ಮತಯಾಚನೆ ಮಾಡಲು ಬಂದಿದ್ದೀನಿ. ಯಾಕಂದರೆ ನಿಮಗೆ ತಿಳಿದಿರುವಂತೆ ಇವರು ಲೋಕಸಭೆಯಲ್ಲಿ ನಮ್ಮ ರಾಜು ಆಲ್ಗೂರ್ ಸಾಹೇಬ್ರು ಹೇಗಿದ್ದಾರಂತ ಅಂದರೆ, ಅವರು ಶಿಕ್ಷಣ ವೃತ್ತಿಯಿಂದ ಬಂದವರು. ಇವರಿಗೆ ರಾಜಕೀಯವೂ ಹೊಸದಲ್ಲ. ರಾಜಕೀಯದಿಂದಲೂ ಇವರು MLA ಆಗಿ ತಾವು ಎಲ್ಲ ಜನರ ಕಷ್ಟ ನೋವುಗಳನ್ನು ಅರಿತು ನಿಂತಹ ರಾಜಕೀಯ ಧುರೀಣ ಇವರು. ಏಕೆಂದ್ರೆ ಇವರನ್ನೇ ನಾವು ಯಾಕೆ ಆರಿಸ್ತರ್ಬೇಕಂತ ಹೇಳಿದ್ರೆ, ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ನೀವು ಈಗಾಗಲೇ ಎಲ್ಲ ಮಾತೆಯರು ಸೋದರಿಯರು ಈಗಾಗಲೇ ನೀವು ತಗೊಂಡಿದ್ರಿ, ಮನೆ ಮನೆಗೂ ಮುಟ್ಟಿದೆ. BJP ಸರ್ಕಾರದಂತೆ ನಮಗೆ ನಾವು ನ್ಯೂಸಿನ ಮೂಲಕ ವಾರ್ತೆಯಲ್ಲಿ ಮಾತ್ರ ನಾವು ಪ್ರಚಾರ ಮಾಡ್ತಾರೋ BJPಯವರು. ಅವ್ರ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಮುಟ್ತದಂತ ಅವರಿಗೆ ಗೊತ್ತು. ಆದರೆ ನಮ್ಮ ಗ್ಯಾರಂಟಿ ಮಾತ್ರ ನಮ್ಮ ಸಿದ್ದರಾಮಯ್ಯ ಸರು DK ಸಾಹೇಬರು ಮಾಡಿದಂತಹ ಗ್ಯಾರಂಟಿಗಳನ್ನು ಇವತ್ತಿಗೂ ಮನೆ ಮನೆಗೆ ತಲುಪಿದೆ. ಮನೆ ಮನೆಗೆ ತಲುಪಿ ಈಗ ಎಲ್ಲ ನಮ್ಮ ಮಹಿಳೆಯರು ಈಗಾಗಲೇ ನಾವಿಲ್ಲಿ ಇದು ಏರಿಯಾದಲ್ಲಿ ಗಾಂಧಿನಗರ ಸ್ಟಾರ್ ಚೌಕ್ ಇಲ್ಲಿ ಬಂದು ಇಷ್ಟೆಲ್ಲ ಮಹಿಳೆಯರು ನನಗೆ ಬೆಂಬಲವನ್ನು ಕೊಟ್ಟರು. ನಾವೇನಾದರೂ ಹಾಕೋದಿದ್ರೆ ಕಾಂಗ್ರೆಸ್ಸಿಗೆ ಹಾಕ್ತೀವಿ, ನಾವು ಅದರ ಋಣ ನಾವು ತೀರಿಸ್ತೇವೆ ಮೇಡಮ್ ಅವ್ರೆ ಅಂತ ಒಂದು ಪ್ರಮಾಣ ಮಾಡಿದರು. ಅದು ಅತಿ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಅವ್ರು ಹೇಗಿದ್ದಾರೆ ಅಂತ ಹೇಳಿದರೆ, ಪ್ರತಿಯೊಂದನ್ನು ಈಗ ಅನುಭವ ಪಡ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಬಂದಿದೆ,
ನಾವು ಬೆಳಕನ್ನಲ್ಲಿ ಇವತ್ತು ನಾವು ನಮ್ಮ ಮನೆಯಲ್ಲಿಯೂ ಗೃಹ ಜ್ಯೋತಿ ಮತ್ತು ಮನೆ ಹಿರಿಯರಿಗೆ 2,000 ರೂಪಾಯಿ ಕರೆಕ್ಟಾಗಿ ಬರ್ತಾ ಇದೆ. ಇದರಿಂದ ನಾವು ಬಹಳ ಸಂತೋಷವಾಗಿದ್ವಿ. ಇದರಿಂದ ನಮಗೆ ಮುಂದಿನ ಸರ್ಕಾರ ಲೋಕಸಭೆಯಲ್ಲೂ ನಾವು ರಾಜು ಅಲಗೂರ್ ಅವರಿಗೆ ನಾವು ಬಹುಮತವನ್ನು ಕೊಟ್ಟು ಹೆಚ್ಚಿನ ಬಹುಮತದಿಂದ ಇದು ನಾಗ್ಟಾನ್ ಮತಕ್ಷೇತ್ರಕ್ಕೆ ಬರ್ತದೆ. ಕಟಕದೋಣ್ ಸಾಹೇಬರಿದ್ದು ಇಲ್ಲಿ ಬಂದು ನಾನು ಇವತ್ತು ಈ ಮಹಿಳೆಯರ ಜೊತೆಗೆ ನಾನು ನಮ್ಮ ಅಲಗೂರ್ ಸಾಹೇಬರ ಸಂಬಂಧ ಬಹುಮತದಿಂದ ಅವರನ್ನು ತರಿಸಿ ಅಲ್ಲಿ ಮತ್ತೆ ಧ್ವನಿ ಎತ್ತಬೇಕು. ಈಗ ಹಿಂದಿದ್ದಂತಹ ನಮ್ಮ ಸೋಲಿಲ್ಲದ ಸರ್ದಾರರಂತಾನೆ ಹೆಸರು ಮಾಡಿದಂಥ ಜಗಜಿನಿಯವರ ಕೊಡುಗೆಗಳು ತುಂಬ ಶೂನ್ಯ ಇದೆ. ಅವರ ಕೊಡುಗೆಗಳು ಏನೂ ಇಲ್ಲ, ತುಂಬ ಶೂನ್ಯವಾಗಿದೆ. ಅದಕ್ಕಾಗಿ ಬಹುಮತದಿಂದ ನಾವು ನಮ್ಮ ರಾಜು ಅಲಗೂರ್ ಸಾಹೇಬರನ್ನ ತರಿಸೋಣ. ಯಾಕಂದ್ರೆ ಬಡವರಿಗಾಗೇ ಇರುವಂಥದ್ದು ಯಾವುದು? ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ. ಮತ್ತು ಮಹಿಳೆಯರಿಗೆ ತುಂಬ ಆದ್ಯತೆಯನ್ನು ಕೊಡ್ತದೆ, ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡ್ತದೆ. ಮಹಿಳೆಯರು ಓಟು ಒಂದು ಬೇರೆ ಪಕ್ಷ, ಆ ಪಕ್ಷಕ್ಕೆ ಮೈತ್ರಿ ಸಂಬಂಧ BJP JDS ಏನು ಮೈತ್ರಿ ಇದೆ ಅಲ್ಲಿ ಒಂದು ನಮ್ಮ ಬಿಜಾಪುರದಿಂದ ಪಕ್ಷದಿಂದ ಮಹಿಳೆಯರು ಓಟು ಒಂದು ಹೋಗಲ್ಲ ಅನ್ನೋದು ನನ್ನ ಒಂದು ಸ್ವಂತ ಅನಿಸಿಕೆ ಅಂತ ಅನಿಸ್ತದೆ. ಈ ಜನರ ಬೆಂಬಲ ನೋಡಿದರೆ ಹುಡ್ಕೊಂಡು ಬಂದು ಮೇಡಮ್ ನಾವು ಕಾಂಗ್ರೆಸ್ಗೆ ಹಾಕ್ತೇವೆ ಅಂದಾಗ ಅವರಿಗೆ ಈ ಹಿಂದೆ ವಿಧಾನಸಭೆಯಲ್ಲಿ ನಮ್ಮ MB ಪಾಟೀಲ್ ಸಾಹೇಬರು ಪ್ರತಿಯೊಂದು ಕಡೆಗೂ ಇಲ್ಲಿ ನೋಡಿದೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಇವತ್ತು ನೀರು ಕುಡಿತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ MB ಪಾಟೀಲ್ ಸಾಹೇಬ್ರೇ ಇದಕ್ಕೆ ಕಾರಣ. ಮತ್ತು ನಮ್ಮ ಎಲ್ಲ ಶಾಸಕರು ಶಿವಾನಂದ ಪಾಟೀಲ್ ಸಾಹೇಬ್ರಾಗಿರ್ಬೇಕು, ಯಶವಂತರಾಯ ಗೌಡ್ರ ಸಾಹೇಬ್ರಾಗಿರ್ಬೋದು, ಎಲ್ಲ ನಮ್ಮ ಶಾಸಕರು ಒಟ್ಟು ಮುದ್ದೇಬೇಳ್ ಶಾಸಕರು ಇರ್ಬೋದು, ಅಶೋಕ್ ಮನಗೊಳ್ಳಿಯವರು ಇರ್ಬೋದು, ನಮ್ಮ ಎಲ್ಲ ಶಾಸಕರ ಕೊಡುಗೆನೇ ಅಚ್ಚರಿ ಉಂಟು ಮಾಡಿದೆ. ಅವರ ಕೊಡುಗೆಯನ್ನೇ ಇಟ್ಟುಕೊಂಡು ಮತ್ತು ನಮ್ಮ ಗ್ಯಾರಂಟಿಯನ್ನೇ ಇಟ್ಟುಕೊಂಡು ಈ ಸಲ ಬಹುಮತದಿಂದ ನಾವು ರಾಜು ಅಲಗೂರನ್ನ ಸಾಹೇಬರನ್ನ ಬಹುಮತದಿಂದ ತರ್ತೇವೆ ಅಂತ ಈ ಎಲ್ಲ ಸಹೋದರರು ಹೇಳಿ ನನ್ನ ಹತ್ರ ತುಂಬ ಹೃದಯದಿಂದ ನನ್ನನ್ನು ಬರಮಾಡಿಕೊಂಡ್ರು. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.